ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಅಧಿಕ ಮಾಸ ಇದ್ದ ಕಾರಣ ರಾಮಾಯಣ, ಮಹಾಭಾರತ, ಭಾಗವತದ ಘಟನೆಗಳು, ಅಲ್ಲಿಯ ಸಣ್ಣ ಕಥೆಗಳನ್ನು ನೋಡ್ತಾ ಇದ್ದೀವಿ. ಅದು ನಮ್ಮ ಜೀವನದಲ್ಲಿ ಹೇಗೆ ಉಪಯೋಗ ಮಾಡಿಕೊಳ್ಬೇಕು, ಅದರ ಹಿಂದಿರ್ತಕ್ಕಂಥ ಸಂದೇಶ, ಅದರ ಹಿಂದಿರ್ತಕ್ಕಂಥದ್ದು, ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ರಾಮಾಯಣದ ಎರಡು ಸಣ್ಣ ಘಟನೆಗಳನ್ನು ನೋಡೋಣ. ಇವತ್ತಿನ ದಿನಗಳಲ್ಲಿ ವಿವಾಹ ವಿಚ್ಛೇದನ, ತಲಾಕ್, ಡೈವರ್ಸ್, ಗಂಡ ಹೆಂಡತಿಯ ಜಗಳ, ಇವೆಲ್ಲ ಸಾಧಾರಣ ನೋಡ್ತಾ ಇರ್ತೀವಿ. ಯಾವ ಗಂಡ ಲಗ್ನ ಮಾಡಿದ ಮೇಲೆ ಹೆಂಡತಿ ಜೊತೆಗೆ ಎಷ್ಟೇ ವರ್ಷ ಕಳೆದ ಮೇಲೆ ಅವನಿಗೊಮ್ಮೆ ಆಲೋಚನೆ ಬರ್ತದೆ, ನಾನು ಈಗಿನ ಮಾಡ್ಕೊಂಡಿದ್ದೆ ತಪ್ಪಾಯ್ತು ಅಂತ. ಅಕ್ಕಿಗೂ ಆಲೋಚನೆ ಬರ್ತದೆ, ನಾನು ಇದನ್ನು ಮಾಡ್ಕೊಂಡಿದ್ದೆ ತಪ್ಪಾಯ್ತು, ಬೇರೆ ಎಂತೆಂಥ ಹೊರಗಳಿತ್ತು, ನಾನು ಇವನಿಗೆ ಮಾಡ್ಕೊಂಡೆ ಅಂತೇಳಿ. ಈ ರೀತಿ ಸಣ್ಣ ಪುಟ್ಟ ವಿಷಯಕ್ಕೆ ಇವತ್ತು ನಾಳೆ ಅಂಕರು, ವಿದ್ಯಾವಂತರು, ಓದ್ದವರು, ಎಜುಕೇಟೆಡ್ಸ್ ಅಂಕರು ಯಾರೂ ಮಾತು ಕೇಳ್ತಾ ಇಲ್ಲ. ಅವರು ಡೈವರ್ಸೇ ಕೊಟ್ಬಿಡ್ತಾರೆ. ಹಳೆ ಮಂದಿ ಇನ್ನು ಪಾಪ ಯಾವುದೋ ರೀತಿ ಸಂಭಾಳಿಸ್ಕೊಂಡು ಹಂಗೆ ಹೋಗ್ತಿದ್ರು ನಮ್ಮ ತಾಯಿಯಂದರು, ಅಕ್ಕಂದರು. ಅದರ ಹೊಸ ಜನ್ರೇಷನ್ದಲ್ಲಿ ಒಂದು ಕ್ಷಣ ಅವರು ಇರಲಿಕ್ಕೆ ಸಾಧ್ಯ ಇಲ್ಲ, ಇಮಿಡಿಯೇಟ್ ಡೈವರ್ಸ್ ಮಾಡ್ಕೊಂಡು ಬಿಡ್ತಾರೆ. ಅವ್ರದವ್ರನ್ನ ಇಂಡಿಪೆಂಡೆಂಟಾಗಿ ಬದುಕ್ತೀವಿ ಎಂಬ ಸಂಸ್ಕೃತಿ ಬಂದುಬಿಟ್ಟರು. ಲಗ್ನ ಆದಮೇಲೆ ಮಕ್ಕಳೇ ಬೇಡ, ಇಬ್ಬರು ಎಂಜಾಯ್ ಮಾಡೋಣ ಎಂಬ ಸಂಸ್ಕೃತಿ. ಇವೆಲ್ಲ ಪಾಶ್ಚಾತ್ಯ ಅನುಕರಣೆಗಳು, ಅಮೇರಿಕಾದ ಕಲ್ಚರ್ ನಮ್ಮ ದೇಶದಲ್ಲಿ ಕೂಡ ಬರ್ತಾ ಇದೆ. ನಾವು ರಾಮಾಯಣದಲ್ಲಿಂತ ಒಂದು ಕಥೆಯಲ್ಲಿಂತ ಗಂಡ ಹೆಂಡತಿ ಎಷ್ಟು ಅನ್ಯೋನ್ಯವಾಗಿರ್ಬೋದು, ಗಂಡ ಹೆಂಡತಿ ಕಷ್ಟದಲ್ಲಿ ಸುಖದಲ್ಲಿ ಯಾವ ರೀತಿ ಜೀವನ ಮಾಡ್ಬೋದು, ಗಂಡ ಹೆಂಡತಿ ಏನೇ ಸಮಸ್ಯೆ ಬಂದರೆ ಸಹಿತ ಹೇಗೆ ಪರಿಷ್ಕಾರ ಮಾಡ್ಕೊಳ್ಬೋದು ಎಂಬುದು ಒಂದು ಘಟನೆ. ರಾಮ ಮತ್ತು ಸೀತನ ಒಂದು ಘಟನೆಯಿಂದ ನಮಗೆ ಒಳ್ಳೆಯ ಒಂದು ಸಂದೇಶ ಸಿಕ್ತು. ಗ್ರೀಷ್ಮ ಋತು, ಎಲ್ಲ ಎಲೆಗಳು ಉದುರಿ ಹೋಗ್ಬಿಟ್ಟಾವ. ವನವಾಸದ ಸಮಯ, ಅಡವಿಯಲ್ಲಿ ರಾಮ, ಲಕ್ಷ್ಮಣ, ಸೀತಾ ಒಂದು ಕಡೆ ಇದ್ದಾರೆ. ಆ ಸಾಯಂಕಾಲದ ಸಮಯ ಒಂದು ಗಿಡದ ಕೆಳಗೆ ರಾಮ ಕೂತಿದ್ದಾನಂತ. ಗ್ರೀಷ್ಮ ಋತು ಎಲ್ಲ ಗಿಡಗಳು ಒಣಗಿ ಹೋಗ್ಬಿಟ್ಟಾವು. ವಸಂತ ಋತು ಬರಬೇಕು ಮುಂದೆ. ಒಂದು ಗಿಡ ಮಾತ್ರ ಹಚ್ಚ ಹಸಿರದು, ಅದಕ್ಕೊಂದು ಬಳ್ಳಿ ಸುತ್ತಕೊಂಡು ಪೂರ ಆ ಗಿಡನ ಹಸಿರು ಮಾಡಿಬಿಟ್ಟದು. ಆವಾಗ ರಾಮ ಸೀತೆ ಕರೆದು ಹೇಳ್ತಾನಂತ, ಸೀತಾ ಇಲ್ಲಿ ಬಾ, ನೋಡು ಈ ಗಿಡಕ್ಕೆ ಹಸಿರು ಬಳ್ಳಿ ಸುತ್ತಕೊಂಡು ಎಷ್ಟು ಸುಂದರವಾಗಿ ಸಂಪೂರ್ಣ ಗಿಡನ ಹಸಿರು ಮಾಡಿಬಿಟ್ಟದು. ನೋಡಿ, ಎಲ್ಲ ಕಡೆ ಗಿಡಗಳು ಒಣಗಿ ನಿಂತು ಬಿಟ್ಟಾವು. ಗ್ರೀಷ್ಮ ಋತು ಎಲ್ಲಿ ಎಲೆಗಳಿಲ್ಲ, ಆದರೆ ಈ ಗಿಡ ನೋಡು ಎಷ್ಟು ಸುಂದರವಾಗಿದೆ. ಆ ಬಳ್ಳಿನೇ ಇದಕ್ಕೆ ಕಾರಣ. ಆ ಬಳ್ಳಿಲಿಂದ ಆ ಗಿಡಕ್ಕೆ ನೋಡಿ ಎಷ್ಟು ಹಸಿರು ಬಂತು. ರಾಮ ಹೇಳೋ ತಾತ್ಪರ್ಯ, ಮನೆಯಲ್ಲಿ ಹೆಣ್ಮಕ್ಳು, ಮನೆಯಲ್ಲಿ ಹೆಂಡತಿ ಆ ಬಳ್ಳಿ ಇದ್ದಂಗೆ ಆ ಸಂಪೂರ್ಣ ಸಂಸಾರನ ಸುತ್ತಕೊಂಡು ಹಚ್ಚ ಹಸಿರು ಮಾಡಿ ಆನಂದವಾಗಿ ಇಡ್ತಾಳೆ. ಆ ಹೆಂಡತಿಯಲ್ಲಿ ಆ ಒಂದು ಸಾಮರ್ಥ್ಯ ಇರ್ತದೆ. ಅದಕ್ಕಂತೇಳಿ ಸೀತಾನ ಉದ್ದೇಶ ಮಾಡಿ ರಾಮ ಹೇಳಿದ. ಸೀತಾಗಿದು ಅಂತರಂಗ ತಿಳಿತು. ನನ್ನ ವರ್ಣನೆ ಮಾಡ್ಲಿಕ್ಕತ್ತಾರ ದೇವರು, ನನ್ನನ್ನು ಶ್ರೇಷ್ಠ ಅಂತ ಹೇಳಿಕತ್ತಾರ, ನನ್ನನ್ನು ಬಳ್ಳಿಗೆ ಹೋಲಿಸಿ ಈ ಗಿಡ ಎಲ್ಲ ಹಸಿರು ಆಯಿತು ಅಂತ ಹೇಳಿಕತ್ತಾನ ರಾಮ. ಅದಕ್ಕೆ ನಾನು ಉತ್ತರ ಕೊಡ್ಬೇಕಂತೇಳಿ ಆಕೆನೂ ಉತ್ತರ ಕೊಟ್ಟರು. ಇಲ್ಲ ಮಹಾಪ್ರಭು, ಆ ಬಳ್ಳಿದೇನೂ ಇಲ್ಲ ಯೋಗ್ಯತೆ, ಬಳ್ಳಿದೇನೂ ಸಾರ್ಥಕತೆ ಇಲ್ಲ. ಗಿಡ ಗಟ್ಟಿಯಾಗಿ ನಿಂತಿದೆ. ಆ ಗಿಡ ಗಟ್ಟಿ ನಿಂತ ಕಾರಣ ಆ ಬಳ್ಳಿಗೆ ಆಶ್ರಯ ಸಿಕ್ಕದ. ಆ ಬಳ್ಳಿ ಗಿಡದ ಆಶ್ರಯದಿಂದ ಅದು ಹಸಿರಾಗಿ ಉಳಿದ. ಒಂದು ವೇಳೆ ಗಿಡ ಗಟ್ಟಿತನ ಇದ್ದಿದ್ದಿಲ್ಲ ಅಂದರೆ ಬಳ್ಳಿ ಕೆಳಗೆ ಬಿದ್ದೆಲ್ಲ ಒಣಗಿ ಹೋಗಿಬಿಡ್ತದೆ. ಬಳ್ಳಿದೇನೂ ಸಾಮರ್ಥ್ಯ ಇಲ್ಲ. ನೋಡ್ರಿ, ಒಬ್ರಿಗೊಬ್ಬರು ಹೇಗೆ ಅನ್ಯೋನ್ಯವಾಗಿ ಕಷ್ಟದ ಸಮಯದಲ್ಲಿ, ಅಡವಿಯಲ್ಲಿ, ಗ್ರೀಷ್ಮ ಋತುವಿನಲ್ಲಿ ಬಿಸಿಲಿನ ಹೆಚ್ಚಿದ್ದಾಗ, ಅಂತಹ ಪರಿಸ್ಥಿತಿಯಲ್ಲಿ ಒಬ್ರಿಗೊಬ್ಬರು ಆತ್ಮೀಯವಾಗಿ ಆನಂದವಾಗಿ ಈ ರೀತಿ ಒಬ್ಬರನ್ನೊಬ್ಬರು ಹೋಲಿಸ್ಕೊತು. ನನಗಿನ ನೀನು ಶ್ರೇಷ್ಠ, ನಿನಗಿನ ನೀನು ಶ್ರೇಷ್ಠ ಅಂಥೇಳಿ ಒಬ್ರಿಗೊಬ್ಬರು ಗಂಡ ಹೆಂಡತಿ ಎಷ್ಟು ಅನ್ಯೋನ್ಯವಾಗಿದ್ದಾರೆ. ಇದು ನಾವು ರಾಮಾಯಣದಿಂದ ಕಲಿಬೇಕು. ನಮ್ಮ ಮಕ್ಕಳಿಗೆ ಸತ್ಯ ಹೇಳಬೇಕು, ಗಂಡ ಹೆಂಡತಿ ಇಷ್ಟು ಅನ್ಯೋನ್ಯವಾಗಿರಲಿಕ್ಕೆ ಪ್ರಯತ್ನ ಮಾಡಬೇಕು. ಒಬ್ರಿಗೊಬ್ಬರು ನಾವು ಸ್ವಲ್ಪ ತಾರೀಫ್ ಮಾಡಬೇಕು. ಏನು ತಪ್ಪಿಲ್ಲ, ಇಲ್ಲ ಅಮ್ಮ ನಿನ್ನಿಂದ ಎಲ್ಲ ಮನಿ ಅಂತ ಹೇಳ್ಬೇಕು, ಇಲ್ಲರಿ ನಿಮ್ಲಿಂತೆ ಅಂತೇಳಿ ಆಕೆ ಹೇಳಿದ್ರೆ ಎಷ್ಟು ಪ್ರೇಮ ಬೆಳೀತದೆ. ಇದು ರಾಮಾಯಣದಲ್ಲಿ ಬರ್ತಕ್ಕಂಥ ಈ ಘಟನೆಯಿಂದ ಕಲಿಬೇಕು. ಇನ್ನೊಂದು, ಯುವಕರು ವಿಶೇಷವಾಗಿ ಇವತ್ತಿನಾಳಿನ ಡ್ರೆಸ್ಗಳು, ಜನರು ತಿರುಗಾಡೋದು, ಹೊರಗಿನ ವಾತಾವರಣ, ಆ ಹೆಣ್ಮಕ್ಕಳು ಬಟ್ಟೆಗಳು, ಇವೆಲ್ಲ ನೋಡಿದಾಗ ತಲೆಯಲ್ಲಿ ಏನೋ ವಿಚಾರಗಳು ಬರ್ತಾವ, ಏನೋ ದುಷ್ಟ ವಿಚಾರಗಳು ಬರ್ತಾವ, ಕೆಟ್ಟ ವಿಚಾರಗಳು ಬರ್ತಾವ. ಏನಪ್ಪ ಈ ಭಗವಂತ ನಮಗೆ ಕಣ್ಣು ಯಾಕೆ ಕೊಟ್ಟಿದ್ದೇವ್ರಿ, ಇವು ನೋಡ್ಬೇಕನ್ನಿಸ್ತದ, ನೋಡ್ತೀವಿ, ನೋಡಿದ ಮೇಲೆ ಏನೋ ವಿಚಾರ ಬರ್ತಾವೆ. ಹೀಗೆಲ್ಲ ಯುವಕರ ಮೇಲೆ ಪ್ರಭಾವ ಆಗ್ತಿರ್ತದೆ. ಇದು ನಾವು ಬ್ರಹ್ಮಚಾರಿ ಆದಂಥ ಆಂಜನೇಯನಿಂದ ಕಲಿತಕ್ಕಂಥ ಪಾಠ. ಹನುಮಂದೇವರು ಇದು ಸುಂದರಕಾಂಡದಲ್ಲಿ ಬರ್ತದೆ. ಸೀತಾ ಅನ್ವೇಷಣೆ ಸಲುವಾಗಿ ಲಂಕಕ್ಕೆ ಹೋಗಿದ್ರು. ಬೆಕ್ಕಿನ ರೂಪ ತಾಳಿ ಆ ರಾತ್ರಿಯೆಲ್ಲ ಲಂಕೆ ತಿರುಗಿದ್ರು. ಎಲ್ಲ ಅರಮನೆಗಳು, ಎಲ್ಲ ಕಡೆ ಇರ್ತಕ್ಕಂಥವ್ರು, ಎಲ್ಲಿ ಜನರಿದ್ದಾರೋ, ಎಲ್ಲಿ ರಾಕ್ಷಸರಿದ್ದಾರೋ, ಎಲ್ಲೆಲ್ಲಿ ಅವರು ಮಲಗಿದ್ದಾರೋ, ನಿಧಾನವಾಗಿ ಸೀತಾ ಇದ್ದಾಳೆ, ಎಲ್ಲಿ ಹುಡುಕಿದ್ರು ಸೀತಾ ಕಾಣಿಸ್ತಿಲ್ಲ.
ಬೆಳಿಗ್ಗೆ ಅವ್ರಿಗೊಂದು ವಿಚಾರ ಬಂತು ಹನುಮಂತೇವರಿಗೆ, ನಾನು ಮಹಾ ತಪ್ಪು ಮಾಡಿಬಿಟ್ಟೆ. ರಾತ್ರಿ ಹೊತ್ತು ಬೆಕ್ಕಿನ ರೂಪ ತಾಳಿ ನಾನು ಸೀತಾ ಇದ್ದಾಳೇನು ಅಂಥೇಳಿ ಎಲ್ಲ ಮನೆಗಳು ತಿರುಗಿ ನೋಡಿದೆ. ಅಲ್ಲೆಲ್ಲ ರಾಕ್ಷಸರು ಮೈ ಮೇಲೆ ಬಟ್ಟೆ ಇಲ್ದಂಗೆ ಮಲ್ಕೊಂಡಿದ್ದಾರ, ಮದ್ಯಪಾನ ಮಾಡಿದ್ದಾರ, ಗಂಡ ಹೆಂಡತಿ ಸಂಸಾರ ಮಾಡ್ತಕ್ಕಂಥದ್ದು, ಸಹವಾಸ ಮಾಡ್ತಕ್ಕಂಥದ್ದು ನೋಡಿಬಿಟ್ಟೆ. ನಾನು ಬ್ರಹ್ಮಚಾರಿ, ಇದನ್ನೆಲ್ಲ ನೋಡಬಾರ್ದಾಗಿತ್ತು. ಮಹಾ ಪಾಪ ಆಗಿಬಿಡ್ತು ನನ್ನ ಕಣ್ಲಿಂದ. ನಾನು ಒಬ್ಬ ಬ್ರಹ್ಮಚಾರಿ ಆಗಿತ್ತು, ಹೆಣ್ಮಕ್ಳು ಸಂಸಾರ ಮಾಡೋದನ್ನು ನೋಡಿದೆ. ನಾನು ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ಬೇಕು, ಇನ್ನೇನು ಉಳಿದಿಲ್ಲ ನನಗೆ ಅಂಥೇಳಿ ಸಮುದ್ರ ದಂಡಿಗೆ ಬಂದು ಹೇಗೆ ಆತ್ಮಹತ್ಯೆ ಮಾಡ್ಕೋಬೇಕಂಥೇಳಿ ಕೂತು ಬಿಡ್ತಾಳೆ. ಆವಾಗ ಆಕಾಶವಾಣಿ ಆಗ್ತದೆ. ಆಕಾಶವಾಣಿಯಲ್ಲಿ ಏನು ಬರ್ತಪ್ಪ ಅಂದ್ರೆ, ಹನುಮ ನೀನು ಚಿಂತೆ ಮಾಡಬೇಡ, ನೀನು ತಪ್ಪು ಮಾಡಿಲ್ಲ, ನಿನ್ನ ಕಣ್ಣಿಲಿಂದ ಪಾಪ ಆಗಿಲ್ಲ, ನಿನ್ನ ತಲೆಯೊಳಗೆ ಏನಿತ್ತು ಕೇವಲ ಸೀತಾ ಎಲ್ಲಿದ್ದಾಳ, ತಾಯಿ ಅಮ್ಮ ಎಲ್ಲಿದ್ದಾಳ ಅಂಬ ಹುಡುಕನೇ ಇತ್ತು ಹೊರತು ಅವರು ಯಾವ ರೀತಿ ಮಲಗಿದ್ದಾರ, ಅವರು ಬಟ್ಟೆಗಳಿವ ಇಲ್ಲ, ಅದು ನಿನ್ನ ತಲೆಯಲ್ಲಿ ಬಂದೇ ಇಲ್ಲ. ಸುಮ್ಮನೆ ನೋಡಿದಿ ಮುಂದಕ್ಕೆ ಹೋಗ್ಬಿಟ್ಟು, ನೀನು ಯಾವುದೇ ಕ್ರಿಯೆ ಮಾಡಿಲ್ಲ, ಯಾವುದೋ ಪ್ರತಿಕ್ರಿಯೆ ಮಾಡಿಲ್ಲ, ಯಾರನ್ನು ಮುಟ್ಲಿಕ್ಕೆ ಹೋಗಿಲ್ಲ, ಏನೂ ಮಾಡಿಲ್ಲ. ಕೇವಲ ನೋಡಿ ಅಮ್ಮ, ನಿನ್ನ ತಲೆಯಲ್ಲಿ ಒಂದೇ ಒಂದು ವಿಚಾರ ಇತ್ತು, ಅಮ್ಮ ತಾಯಿ ಸೀತಾ ಇದ್ದಾಳೆ. ಈ ವಿಚಾರ ಇದ್ದ ಕಾರಣ ಪಾಪ ಆಗಿಲ್ಲ. ನೋಡ್ರಿ, ಯುವಕರು ಕೂಡ ಆಲೋಚನೆ ಮಾಡಬೇಕು ಇದರಲ್ಲಿಂದ. ನಾವು ನೋಡ್ತಾ ಇರ್ತೀವಿ, ಮಾಡ್ತಾ ಇರ್ತೀವಿ, ಮರ್ತು ಬಿಡ್ಬೇಕಷ್ಟೇ. ಅವ್ರ ಬಟ್ಟೆಗಳು ವಿಚಿತ್ರ ಇರ್ತಾವ, ಅವ್ರ ಮೈಗಳು ವಿಚಿತ್ರ ಕಾಣಿಸಂಗೆ ಬಟ್ಟೆಗಳು ಹಾಕತ್ತಾರ, ಏನೇನೋ ಕಾಣಿಸ್ತಾ ಇರ್ತದೆ, ಏನೇನೋ ಭಾವನೆಗಳು ಬರ್ತಾವ. ಅದನ್ನು ಅಲ್ಲಿಗೆ ತೆಗೆದುಬಿಟ್ಟು ನಮ್ಮ ಲಕ್ಷ್ಯ ಒಳ್ಳೆಯ ವಿಚಾರಗಳ ಕಡೆಗೆ, ನಮ್ಮ ಕೆಲಸದ ಕಡೆಗೆ, ನಮ್ಮ ದಿನನಿತ್ಯ ಜೀವನದ ಕಡೆಗೆ ನಮ್ಮ ವಿಚಾರ ಇರಬೇಕು. ಆ ಯೂತ್ಸು ಇದರಲ್ಲಿಂದ ಪಾಪ ಆಯಿತು, ನಾವು ಹಂಗೆ ನೋಡಬಾರ್ದಿತ್ತು, ಆಕಿನ್ನ ನೋಡಿದೆ ಈಕಿನ್ನ ನೋಡಿದೆ, ಬಜಾರ್ದಾಗ ಆಕಿ ಕಾಣಿಸಿದ್ದು, ಏನೋ ಬರ್ತಿರ್ತಾವೆ ಹೋಗ್ತಿರ್ತಾವೆ, ಅಷ್ಟೇ ಬಿಟ್ಟು ಬಿಡ್ಬೇಕು ಅದನ್ನು ಅಲ್ಲಿಗೆ. ಅದನ್ನೇ ತಲೆಯಲ್ಲಿ ತೊಗೊಂಡು ಸಂಜೆ ತನಕ ಕೂಡಬಾರ್ದು ಅಂಬೋದಕ್ಕೆ ಈ ಒಂದು ಬ್ರಹ್ಮಚಾರಿ ಆದಂಥ ಹನುಮಂತೇವ್ರ ಕಥೆ ಯುವಕರಿಗೆ ಉಪಯೋಗ ಆಗ್ತದೆ. ಇದನ್ನೆಲ್ಲ ನಾವು ನಮ್ಮ ನಿತ್ಯ ಜೀವನದಲ್ಲಿ ಸಹಿತ ಉಪಯೋಗ ಪಡಿಬೋದು ಇದರಲ್ಲಿಂದ. ಇಂಥ ಕಥೆಗಳು ಭಾಗವತದಲ್ಲಿ ಇದರಲ್ಲಿಂದ ನಮ್ಮ ನಿತ್ಯ ಜೀವನಕ್ಕೆ ಉಪಯೋಗ ಬರಬೇಕು. ಕೇವಲ ಪುಣ್ಯ ಬರ್ತದೆ, ಭಾಗವತ್ ಕೇಳಿದ್ರೆ ಪುಣ್ಯ ಬರ್ತದೆ, ಯಾವ ಪುಣ್ಯ ಬರೋದಿಲ್ಲ. ನಿಮ್ಮ ಜೀವನ ಬದಲಾವಣೆ ಆದ್ರೆ, ನಿಮ್ಮಲ್ಲಿ ಪರಿವರ್ತನೆ ಬಂದ್ರೆ, ನಿಮ್ಮಲ್ಲಿ ಮನುಷ್ಯತ್ವ ಬಂದ್ರೆ, ಆವಾಗ ಮಾತ್ರ ನಿಮಗೆ ಪುಣ್ಯ ಬರ್ತದೆ. ಈ ಕಥೆಗಳು ಕೇಳೋದ್ರಲ್ಲಿಂದ ಬರೀ ಭಜನೆ ಮಾಡೋದ್ರಲ್ಲಿಂದ ಪುಣ್ಯ ಬರೋದಿಲ್ಲ. ಇವು ಎಲ್ಲ ಸಾಧನೆಗಳು ಬೇಡ ಅಂತ ನಾನಲ್ಲ, ಅದನ್ನೇ ಉದ್ದೇಶ ಇಟ್ಕೋಬೇಡ. ಭಾರತ ಮಾತಾಗಿದೆ. ಎಲ್ಲ ನಮಸ್ಕಾರ.